ನಿಮ್ಮ ಪರ್ಸ್ನಲ್ ಲೈಫ್ ಅಂದರೆ ಇಷ್ಟೆಲ್ಲ ಆಗಿ ಒಂದು ರಿಯಾಲಿಟಿ ಶೋನಲ್ಲಿ ವಿನ್ ಆದಮೇಲೆ ಮದುವೆ ಅನ್ನೋದು ಒಂದು ಘಟ್ಟ ಬರುತ್ತೆ. ಸೊ ಅದೆಲ್ಲ ಯಾವಾಗ ಆಯಿತು, ಹೆಂಗಾಯಿತು, ಹೆಂಗೆ ನಿಮ್ಮ ಒಂದು ಮದುವೆ ಆಯಿತು ಅನ್ನೋದು ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಮ್ಯಾಮ್ ಆ್ಯಕ್ಚುಲಿ ಏನಂತಂದರೆ ಅದ್ರ ಬಗ್ಗೆ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂತಂದರೆ ಅವರು ಈ ಅಚೀವ್ಮೆಂಟ್ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಸೊ ಅವರು ಅವ್ರದ್ದೇ ಆಗಿರ್ತಕ್ಕಂತಹ ಡೆಸ್ಟಿನಿಯನ್ನು ರೀಚ್ ಆಗಿ ಅವರು ಪಬ್ಲಿಕ್ಕಿಗೆ ರಿವ್ಯೂ ಆಗ್ತಾರೆ. ಅಲ್ಲಿವರೆಗೂ ಏನಿದೆ ಅವರು ಆಲ್ಮೋಸ್ಟ್ ಅವ್ರ ವೇಲಿದ್ದಾರೆ. ಸೊ ಅವ್ರು ಸಾಗಲಿ ಅಂತ ನಾನು ಬಯಸ್ತೇನೆ. ಯಾಕಂದರೆ ಆ್ಯಕ್ಚುಲಿ ಅವರು ಪ್ರೊಫೆಸರ್ ಇದ್ದಾರೆ, ಇಂಗ್ಲೀಷ್ ಪ್ರೊಫೆಸರ್ ಇದ್ದಾರೆ, ಗೆಸ್ಟ್ ಲೆಕ್ಚರ್ ಆಗಿ. ಆ್ಯಂಡ್ ಜೊತೆಗೆ ಇಲ್ಲ, ಈಗ ಅವರು ಸದ್ಯ ವರ್ಕ್ ಮಾಡ್ತಾ ಇರೋದು ಅವರ ನೇಟಿವಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಈಗ PhD ಕಂಪ್ಲೀಟ್ ಆಗ್ತಾ ಇದೆ ಈ ವರ್ಷ. ಜೊತೆಗೆ KS, ನಾನೇನು ಪೊಲೀಸ್ ಆಗಬೇಕು ಅಂತ ಕನಸು ಇಟ್ಕೊಂಡಿದ್ದೀನಲ್ಲ, ಅದನ್ನು ಅವರ ಒಂದು KS ಎಕ್ಸಾಮ್ ಮಾಡಿಸೋದ್ರ ಮುಖಾಂತರ, ಅವರು ಸ್ಟಡೀಸಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಆ ಕನಸನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಅಷ್ಟಂತೂ ಕಾನ್ಫಿಡೆಂಟ್ ಇದೆ. ಇನ್ ಫ್ಯೂಚರ್ ಅವರು ಶಿ ವಿಲ್ ಬಿ ಬಿಕಮ್ ಸಮಥಿಂಗ್ ಐ ನೋ, ಏನೋ ಒಂದು ಆಗೇ ಆಗ್ತಾರೆ, ಅದೊಂದು ಕಾನ್ಫಿಡೆಂಟ್ ಇದೆ. ಅದರಲ್ಲಿ ಸಾಕ್ತಾ ಇದ್ದೀವಿ ಇಬ್ಬರು. ಬಟ್ ತುಂಬ ಶೈ ಫೀಲ್ ಮಾಡ್ತಾರೆ. ಕೆಲವೊಂದು ವೇದಿಕೆಗಳು ನಾನು ಹೋಗ್ತಿರ್ತೀನಲ್ಲ, ಕರ್ಕೊಂಡು ಹೋಗ್ತಾ ಇರ್ತೀನಿ, ಬಟ್ ಸ್ಟೇಜ್ ಹಿಂದೆ, ಸ್ಟೇಜ್ ಸೈಡಲ್ಲಿ ಯಾವಾಗಲೂ ಸ್ಟೇಜ್ ಮೇಲೆ ಬರಬೇಕು, ಕ್ಯಾಮ್ರಾಕ್ಕೆ ಫೇಸ್ ರಿವ್ಯೂ ಮಾಡಬೇಕು ಅನ್ನೋ ಒಂದು ಯಾವುದೇ ಇಂಟೆನ್ಷನ್ ಇರಲ್ಲ. ಬರೀ ಒಂದು ಮೊದಲ ಭೇಟಿ ಎಲ್ಲ ಆಯಿತು ಅಂತ ಹೇಳ್ಬೋದಾ? ಅದೇ ಮ್ಯಾಮ್, ಅದನ್ನು ಇವಾಗ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಅದಕ್ಕೆ ಅಂತಾನೆ ಅವ್ರು ಅಚೀವ್ ಮಾಡಿದಾಗ ನಾನು ಬಂದು ಇಬ್ರು ಕುತ್ಕೊಂಡು ನಿಮ್ಮ ಎದುರುಗಡೆ ಇಲ್ಲ ಮೇಡಮ್, ಇಲ್ಲ 5 ನಿಮಿಷ ಕೇಳಬೇಡಿ, ನೀವು ಒಂದು ಎಪಿಸೋಡೇ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಅಷ್ಟಿದೆ ಸ್ಟೋರಿ. ಯಾಕಂತಂದ್ರೆ ಈ ಥರದ ವ್ಯಕ್ತಿನ ಖಂಡಿತ ನಿಮ್ಮದೇ ಒಂದು ಸ್ಪೆಷಲ್, ನಿಮ್ಮಿಬ್ರನ್ನ ದಂಪತಿಗಳನ್ನ ಕೂರಿಸ್ಕೊಂಡು ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಮಾಡುವ. ಹೌದು, ಆಯ್ತು, ಅವತ್ತೇ ರಿವೀಲ್ ಮಾಡಿ ನೀವು. ಇಷ್ಟೇ ಒಂದೇ ಮಾತುಗಳು. ಈ ಥರದ ವ್ಯಕ್ತಿನ ಅವ್ರು ಅಕ್ಸೆಪ್ಟ್ ಮಾಡಿ ತಮ್ಮ ಲೈಫಲ್ಲಿ ಭಾಳ ಸಂಗಾತಿಯಾಗಿ ಚೂಸ್ ಮಾಡ್ತಾರಂತಂದರೆ ಶಿ ಈಸ್ ಅ ಗ್ರೇಟೆಸ್ಟ್. ನನ್ನ ಪ್ರಕಾರ ಶಿ ಈಸ್ ಅ ಸ್ಯಾಕ್ರಿಫೈಸರ್. ನನಗೆ ಗೊತ್ತಿರೋ ಥರ.